ಮಾರ್ನಿಂಗ್. ಗಂಡ ಕೆಲಸದಿಂದ ಬಂದಾಗ ತಿಂಡಿ ಮಾಡ್ಕೊಡ್ಬೇಕಂತೇನಿಲ್ಲ. ಇವತ್ತು ರಜಾ, ಗೌರ್ಮೆಂಟ್ ರಜಾ. ಯಾರು ಎದ್ದಿಲ್ಲ, ನಾವು ಎದ್ದಿಲ್ಲ. ಎದ್ದಿಲ್ಲ ಅಂದ್ರೆ ಬೆಳಗ್ಗೆ ಡೈಲಿ ಎಷ್ಟು ಬೇಗ ಎದ್ದಿರ್ತಾರೋ ಅಷ್ಟು ಬೇಗ ಎದ್ದೇಳ್ಬೇಕು. ನೋ ಚಾನ್ಸ್. ನಮ್ಮ ಅತ್ತೆ ಮಾವಾಗ ಮಾತ್ರ ಬೇಗ ಮಾಡ್ಕೊಡೋದು. ನಮ್ಮ ಅತ್ತೆ ಮಾವಾಗ ಮಾತ್ರ ಬೇಗ ಮಾಡ್ಕೊಡೋದು. ನಿಂಗೇನು ಗಂಡ ಹೊಳೆಯಲ್ಲ ಅಂತ. ಆಕ್ಚುಲಿ ನಮಗೆ ಗೊತ್ತಿಲ್ಲ ನೀನು ಬೇಗ ಬರ್ತೀಯ ಅಂತ. ಇವತ್ತು ರಜಾ ಇದೆ ಅಂತ ನಿಮಗೂ ಗೊತ್ತಿಲ್ಲ. ಅದೇ ನೋಡಿ, ಇಲ್ಲಿ ಇಷ್ಟು ಜಗಳ ಮಾಡ್ತಾ ಇದ್ದೀವಿ, ಅಂದರೆ ಇಷ್ಟು ಮಾತಾಡ್ತಾ ಇದ್ದೀವಿ. ಇವಳು ಏನು ಮಾಡ್ತಾಳೆ ಅಂತ ನೋಡಿಸ್ತೀನಿ ನಿಮಗೆ. ವಿಡಿಯೋ ಮಾಡ್ತಿದ್ಯಾ? ಸ್ಟಾಪ್ ಮಾಡ್ಬಿಡ್ಲು ಅವ್ರಿ. ಐ ಅರೆ ಕತ್ಮೇಲೆ ಕುತ್ಕೊಂಡ್ಬಿಟ್ಲು. ಕತ್ಮೇಲೆ ಚುಚ್ತಾ ಇದ್ದೆ. ಏನೋ ಅಂದ್ಲು ನೋಡಿ, ಹಿಂಗೆ ಕುತ್ಕೊಂಡವಳೆ. ಏನೇನೋ ಮಾಡ್ತಾಳೆ. ಏಯ್ ಅಜ್ಜಿ ಹತ್ರ ಹೋಗು. ಅಜ್ಜಿನ ಮಲ್ಕೊಂಡಿದ್ದೆ ನೋಡಲಿ. ಹೆಂಗಿಂಗ ಮಾಡ್ತಾಳೆ. ಕುಡ್ಕೊಂಡೋಗು ಹಂಗೆ ಎಂದು ಹೊಟ್ಟೆ ಎಷ್ಟು ಕಳ್ಸಲ್ಲ. ಮಧ್ಯಾಹ್ನ ಬಾ, ಇವತ್ತೇನೋ ಸ್ಪೆಷಲ್ ಅಡಿಗೆ ಮಾಡ್ತಾ ಇದೀವಿ. ನಾಟಿ ಕೋಳಿ. ನಾಟಿ ಕೋಳಿ ಅಲ್ಲ, ಮೊಟ್ಟೆ ಕೋಳಿ. ನಿಮ್ಮ ಅಪ್ಪ ತಗೊಬಿಡ್ತಿರ್ತೈತೆ, ನಾನು ಹೇಳ್ಬಿಟ್ಟೈತೆ. ಹಿಡ್ಕೊಳ್ಳ ಚಳಿಗೆ. ಹೋಗೆ ಹೋಗೆ ಹೋಗೆ. ಏಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಅಷ್ಟೆಲ್ಲ ನಮ್ಮ ಯಜಮಾನ್ರು ಬೆಳಗ್ಗೆನೇ ಬಂದರು. ಏನಂದರೆ ಇವತ್ತು ಲೀವ್ ಇರೋ ವಿಷಯ ಅವ್ರಿಗೂ ಗೊತ್ತಿಲ್ಲ. ಸೊ ಅವರು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಸ್ವಲ್ಪ ಬೆಳಗ್ಗೆ ಬೇಗನೆ ಬರ್ತಾರೆ, ಬ್ರೇಕ್ಫಾಸ್ಟ್ಗೆ 7ಗೆಲ್ಲ. ಸೊ ಅದು ನನಗೂ ಗೊತ್ತಿಲ್ಲ. ಸೊ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದೊಳ್ದೆ. ನೋಡಿದ್ರೆ ಅವರು ಕೂಡ ಬಂದುಬಿಟ್ಟಿದ್ರು. ಪಾಪ ಆಮೇಲೆ ಅವರು ಫೀಲ್ ಆದರು, ಅಲ್ಲೇ ತಿನ್ಕೋಬೇಕಾಗಿತ್ತು ನಾನು ಅಂದ್ಬಿಟ್ಟು. ಆಮೇಲೆ ಸರಿ ಬಂದ್ರಲ್ಲ ಹೇಗಿದ್ರು ಅಂದ್ಬಿಟ್ಟು ಎಲ್ಲರೂ ಕಾಫಿ ಮಾಡಿ ಅವ್ರಿಗೆ ಕೆಲಾಕ್ಸು ಪ್ಲಸ್ ನಾನು ಕೆಲಾಕ್ಸ್ ಕೂಡ ತಿಂದಾದ್ಮೇಲೆ ನೆಕ್ಸ್ಟು ನಮ್ಮ ಮಾವ ಸ್ವಲ್ಪ ನ್ಯೂಸ್ ಪೇಪರ್ ತಂದಿದ್ರು. ನಮ್ಮ ಲವ್ ಬರ್ಡು ಆಮೇಲೆ ನಮ್ಮ ಪಕ್ಷಿಗಳಿಗೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಕರೆಕ್ಟಾಗಿ ಒಂದು ಸೈಜಲ್ಲಿ, ಅಂದರೆ ಸೇಮ್ ಸೈಜೇ. ಏಕೆಂದರೆ ಅವು ಒಂದೊಂದ್ಸರಿ ನಾನು ಡ್ರೈ ಆಗು ಹಾಕ್ತೀನಿ, ಒಂದೊಂದ್ಸಲಿ ವೆಟ್ಟಾಗೂ ಹಾಕ್ತೀನಿ. ಅದು ಡೈಲಿ ಕಕ್ಕ ಮಾಡ್ತಿದ್ರೆ ಒಂಥರ ಗಲೀಜಾಗುತ್ತೆ ಅಂತ ನೋಡಿ ಈಗ ಮನೆ ಮುಂದೆ ಎಲ್ಲ ಒರೆಸಿದ್ದೀನಿ. ಏನಂದರೆ ಇವಾಗ ಮಳೆ 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 ಏನು ಒರೆಸಿದ್ರು ಕೂಡ ಇನ್ನು ಸ್ವಲ್ಪ ಹೊತ್ತಿಗಾಗಲೇ ಮಳೆ ಬರುತ್ತೆ, ಸ್ವಲ್ಪ ಹೊತ್ತಿಗೆ ಮಳೆ ಬರೋಲ್ಲ. ಹಿಂಗಾಗೋಗಿದೆ ಕತೆ. ತುಂಬ ಒಂಥರ ಕಷ್ಟ ಆಗೋಗಿದೆ. ಸೊ ಅದಕ್ಕೆ ಆಚೆ ಒರೆಸಿದ್ದೆ, ಒಂದ್ಸಲ ಹಾಗೆ ನೋಡಿಸ್ದೆ. ಸೊ ಕ್ಲೀನಿಂಗ್ ಅಂದ್ಬಿಟ್ಟು ನಮ್ಮ ಮಾವ ತೊಗೊಂಡೋಗಿದ್ರು ಮೇಲ್ಗಡೆ ಪಕ್ಷದೆಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಕೇಜು ಅಂತ. ಕ್ಲೀನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ತೊಣಗಿದ್ಮೇಲೆ ಇವಾಗ ನಾನು ಪೇಪರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಏನಪ್ಪ ಚಿಕನ್ ತಂದುಬಿಟ್ಟಿದ್ದಾರೆ ಬೆಳಗ್ಗೆ. ಮೊಟ್ಟೆ ಕೋಳಿ, ಅದು ಯಾರಿಗೋಸ್ಕರ? ನಮ್ಮ ಅತ್ತೆಗೋಸ್ಕರ. ನಿಮಗೋಸ್ಕರನೇ. ನೀವು ಹೋದ ವಾರ ತಿನ್ನಲ್ಲ ಅಂದ್ರಲ್ಲ, ಮೊಟ್ಟೆ ಕೋಳಿ ತಂದಿಲ್ಲ ನನಗಿಷ್ಟ, ಅದು ತಂದಿಲ್ಲ ಅಂದ್ರಲ್ಲ, ಅದಕ್ಕೆ. ಏನೂ ಇಲ್ಲ, ಸಾಂಬಾರು ಅಷ್ಟೇ ಅಲ್ವಾ? ಸಾಂಬಾರು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗ್ತೈತೆ. ಸೊ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಜಾಸ್ತಿ ಏನು ತಂದಿರಲ್ಲ, ಜಸ್ಟ್ ಒಂದು ಕೋಳಿ ತಂದಿದ್ರು. ಇದು ಕೋಳಿ ಜೊತೆ ಪಕ್ಕಾ ಮೊಟ್ಟೆ ಕೋಳಿ ಜೊತೆ ಬಂದೇ ಬರುತ್ತೆ. ಮೊಟ್ಟೆ ಸರ ಮತ್ತು ಚಿಕ್ಕ ಚಿಕ್ಕ ಮೊಟ್ಟೆಗಳು ಪ್ಲಸ್ ಇನ್ನೊಂದು ಮೊಟ್ಟೆ ಇಷ್ಟು ಬರುತ್ತೆ. ನಾನು ತೊಳೆದಿಟ್ಕೊಂಡೆ. ಅದು ಮೊಟ್ಟೆ ಸರ ಮೊಟ್ಟೆ ಎಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಒಂಥರ ಅದು ಇದ್ರ ಜೊತೆ ನಿಮ್ಮ ಮಾಂಸದ ಜೊತೆ ಮಿಕ್ಸ್ ಮಾಡಿದ್ರೆ ಯಾರಾದ್ರೂ ಮೊದಲನೇ ಸಲ ಮೊಟ್ಟೆ ಕೋಳಿ ಮಾಡ್ತಿರೋರಾದರೆ ಹೇಳ್ತೀನಿ ಕೇಳಿ. ಅದು ಆ ಬಂಡಾರ ಥರ ಬರುತ್ತೆ ಗೊತ್ತಾ, ಅದು ಮೊಟ್ಟೆ ಸರ. ಈ ಮೊಟ್ಟೆ ಎಲ್ಲ ಸಪ್ರೇಟಾಗಿ ಇಟ್ಕೋಬೇಕು, ಇಲ್ಲ ಅಂದರೆ ಎಲ್ಲ ಕಲಸಿ ಸಾಂಬಾರು ತಿನ್ನೋಕ್ಕೆ ಆಗೋಲ್ಲ, ಹಾಗಾಗಿಬಿಡುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ನಾನು ಹೇಳೋದು ಅಕಸ್ಮಾತ್ ಯಾರು ಗೊತ್ತಿಲ್ಲದಿರೋರು ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡಿದರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಚಿಕನ್ ಎಲ್ಲ ಸ್ವಲ್ಪ ಅರಿಶಿನ ಪುಡಿ ಕಲ್ಲುಪ್ಪು 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟೆ. ಅದಾದಮೇಲೆ ಇವಾಗ ನಾನು ಮಸಾಲೆಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಅಂದರೆ ಅಲ್ಲಿ ಅತ್ತೆ ಎಲ್ಲನೂ ಎಲ್ಲ ಏನು ಕೊಟ್ಟರು ಅದನ್ನು ಬಿಡಿಸಿ ಇಡ್ತಾ ಇರ್ತಾರೆ ಅವರು.
ನಾನು ಈ ಕಡೆ ಬಂದು ನನಗೇನೇನು ಬೇಕು ಕಿಚನಲ್ಲಿ ಏನಂತ ನಾನು ರೆಡಿ ಮಾಡ್ಕೊಳ್ತಿರ್ತೀನಿ. ಅಲ್ಲಿಂದ ಎತ್ಕೊಂಬರ್ತೀನಿ ನನ್ನ ಹತ್ರ ಇಲ್ದಿರೋದಿದ್ರೆ. ಈಗ ಕೊತ್ತಂಬರಿ ಸೊಪ್ಪು ಅಲ್ಲಿ ಇರಲಿಲ್ಲ, ನಾನು ತೊಳಿಯೋಕೆ ಇಟ್ಕೊಂಡೆ. ಅದಾದಮೇಲೆ ಇನ್ನು ಮಿಕ್ಕಿದ್ದೇನಿದೆ ಅತ್ತೆ ಹತ್ರ ಎತ್ಕೊಂಡು ಬಂದು ಅದನ್ನು ನಾನು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಸೊ ನೋಡಿಸ್ತೀನಿ ನೋಡಿ ನಿಮಗೆ. ಸಮ್ಟೈಮ್ಸು ಈರುಳ್ಳಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ನೀವು ಲೈಟಾಗೆ ಬಾಣಲೆಲಿ ಫ್ರೈ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಕಾಯಿನೆಲ್ಲ ಫ್ರೈ ಮಾಡೋಂಗಿಲ್ಲ. ಇದನ್ನೆಲ್ಲ ಕಾಯಿ, ಚಕ್ಕೆ ಲವಂಗ, ಧನಿಯಾ ಪುಡಿ, ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಬಟ್ ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಈ ಥರ ಮಾಡಿದ್ರು ಕೂಡ. ಮೊಟ್ಟೆ ಕಳ್ಳಿ ಸಾಂಬಾರಿಗೆ ನೀವು ಹಾಗೆ ರುಬ್ಬಾಕಲಿ ಇಲ್ಲ ಹುರಿದ್ಬಿಟ್ಟು ಹಾಕಲಿ, ಟೇಸ್ಟ್ ಸೂಪರಾಗಿರುತ್ತೆ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟು ಈರುಳ್ಳಿ ಹಾಕ್ಕೋತೀನಿ, ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ಅತ್ತೆ. ನನಗೆ ಹೆಂಗೆ ಬೇಕು ಅಂದಾಜಲ್ಲಿ ನಾನು ಹಾಕ್ಕೋತೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಸಂಡೇ ನಾವು ಮಟನ್ ಮಾಡಿದ್ವಿ. ಮಟನ್ ಯಾಕೋ ಖಾರ ಕಡಿಮೆ ಆಗೋಗಿತ್ತು, ಅದಕ್ಕೆ ಸ್ವಲ್ಪ ಸ್ಪೈಸಿ ಆಗಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ, ಆಮೇಲೆ ಸ್ವಲ್ಪ ಕಾಯಿ ಅಷ್ಟೇ. ಅವ್ರು ಎಷ್ಟು ಹಾಕಿದ್ರು ನಾನು ಅಷ್ಟು ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಗೊತ್ತಾಗುತ್ತೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ನಾನು ಅವ್ರು ಎಷ್ಟು ಕಟ್ ಮಾಡಿಕ್ಕಿರ್ತಾರೆ ಎಲ್ಲನೂ ಹಾಕಲ್ಲ, ನನಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕೋತೀನಿ. ಸೊ ಮೆಣಸಿನ್ಕಾಯಿ ಏನಪ್ಪ ಅದು ಕಂಪಲ್ಸರಿ ಬಾಯಿಗೆ ಬರ್ತಲ್ಲ. ಸೊ ಏನಪ್ಪ ಅದು ಕಂಪಲ್ಸರಿ ಮೆಣಸು ಹಾಕಲೇಬೇಕು ಚಿಕನ್ಗೆ. ಸೊ ಅದು ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಧನಿಯಾ ಪೌಡ್ರು. ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡ್ರು. ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಧನಿಯಾ ಪೌಡ್ರಿಗೆ ಚಕ್ಕೆ ಲವಂಗ ಸೇರಿಸ್ಬಿಟ್ಟಿರ್ತಾರೆ, ಹುರ್ಗಡ್ಲೆ, ಅರಿಶಿನ, ಒಣಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿರ್ತಾರೆ. ನಾವು ಎಲ್ಲ ಸೇರಿಸಿದ್ದೀವಿ, ಬಟ್ ಆದರೆ ಒಣಮೆಣ್ಸಿನ್ಕಾಯಿ ಒಂದು ಸೇರಿಸಿಲ್ಲ ಅಷ್ಟೇ. ಚಕ್ಕೆ ಕೂಡ ಅತ್ತೆ ಹಾಕಿದ್ದಾರೆ, ಬಟ್ ಆದರೂ ನಾನು ಸ್ವಲ್ಪ ಚಕ್ಕೆ ಲವಂಗ ಕೂಡ ಎರಡೂ ಸೇರಿಸ್ತೀನಿ. ಅರಿಶಿನ ಪುಡಿ ತೊಳೆಯೋಕ್ಕೂ ಹಾಕಿರ್ತೀನಿ, ಒಂಚೂರು ಹುರಿಯೋಕ್ಕೂ ಹಾಕಿರ್ತೀನಿ, ರುಬ್ಬಕ್ಕೂ ಒಂದು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಅಂತ. ಕೆಲವ್ರು ಮಾಡೋ ಈ ಮಟನ್ ಸಾಂಬಾರು ಬಂದ್ಬಿಟ್ಟು ರೆಡ್ಡಿಗಿರುತ್ತೆ, ಈ ಮಂಗಳೂರು ಸ್ಟೈಲ್ ಮಾಡ್ತಾರಲ್ಲ ಆ ಥರ. ಬಟ್ ನಮ್ಮ ಮಂಡ್ಯ, ಮದ್ದೂರು, ನಮ್ಮ ಬ್ಯಾಂಗ್ಳೂರು ಈ ಕಡೆ ಎಲ್ಲ ಮಾಡೋ ಮಟನ್ ಸಾಂಬಾರು ಸ್ವಲ್ಪ ಎಲ್ಲೋಯಿಶ್ ಅಂದರೆ ಆ ಥರ ಎಲ್ಲೋಯಿಶ್ ಅಲ್ಲ. ಧನಿಯಾ ಪೌಡ್ರ್ ಯಾವ ಕಲರ್ ಇರುತ್ತೋ ಸ್ವಲ್ಪ ಆ ಕಲರ್ ಬರುತ್ತೆ ನಾವು ಮಾಡೋ ಮಟನ್ ಸಾಂಬಾರು. ಅವಾಗಲೇ ನಂಗೆ ಮಟನ್ ಸಾಂಬಾರು ಅನಿಸೋದು. ಸೊ ಇವಾಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಆಯಿತು. ಇವಾಗ ಚೆನ್ನಾಗೆಲ್ಲ ರುಬ್ಬಿಕೊಂಡು ಅದಾದಮೇಲೆ ಅದೆಲ್ಲ ರುಬ್ಬೋಷ್ಟರಲ್ಲಿ ನಾನು ಆವಾಗಲೇ ಒಗ್ಗರಣೆ ಹಾಕಿರೋ ಕಾರಣ ಚೆನ್ನಾಗಿ ನೀರೆಲ್ಲ ಹಿಂಬ್ರು ಬಿಡುತ್ತೆ. ನಾನು ನೋಡಿಸ್ತೀನಿ ನಿಮ್ಗೆ ಅದನ್ನೆಲ್ಲ. ಆ ಟೈಮಿಗೆ ನೀವು ಹಾಕಿದ್ರೆ ಸಖತ್ತಾಗಿರುತ್ತೆ. ಏನು ಅದು ಕೌಸು ಹೊಲ್ಸು ಈ ಥರ ಏನು ಹೊಡಿಯಲ್ಲ, ಸಖತ್ತಾಗಿರುತ್ತೆ. ಸೊ ಫಸ್ಟ್ ಇವಾಗ ರುಬ್ಕೊಂಡು ಬಿಡ್ತೀನಿ. ರುಬ್ಕೊಂಡ್ಮೇಲೆ ಮಸಾಲೆ ಹಾಕೋವಾಗ ನಾನು ನೋಡಿಸ್ತೀನಿ. ನೋಡಿ ಇವಾಗ ರುಬ್ಬಾಗಿದೆ. ಧನಿಯಾ ಪೌಡ್ರ್ ಕಲರ್ ಇದೆ ಅಲ್ಲ ಸಾಂಬಾರು ಪುಡಿ. ಸೊ ಈ ಅಷ್ಟರಲ್ಲಿ ಚೆನ್ನಾಗೆಲ್ಲ ನೀರೆಲ್ಲ ಇಂಬ್ರುಕೊಂಡ್ಬಿಟ್ಟಿದೆ ಮೊಟ್ಟೆ ಕೋಳಿಲಿ. ಇವಾಗ ನಾನು ಮಸಾಲೆ ಸೇರಿಸ್ಬಿಡ್ತೀನಿ. ಮಸಾಲೆ ಸೇರಿಸಿ ಒಂದು 5 ನಿಮಿಷ ನಾನು ಆ ಮಸಾಲೆ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ, ಹಾಗೆಯೇ ಸಣ್ಣ ಮಾಡಿ ಉರಿನ. ಒಂದು 5 ನಿಮಿಷ ಆದಮೇಲೆ ಅದಕ್ಕೆ ನಾನು ನೀರು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ತುಂಬ ನೀರಂಗಿದ್ರೂ ಆಗೋಲ್ಲ, ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿರಬೇಕು. ಬಟ್ ಏನೇ ಅಂದ್ರೂ ಯಾವುದೇ ಸಾಂಬಾರಾದರೂ, ನಾನ್ ವೆಜ್ ಸಾಂಬಾರಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಅಷ್ಟು ಟೇಸ್ಟು ಯಾವ ಸಾಂಬಾರು ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಟ್ಟಲ್ಲಿ ತುಂಬ ಫೇವ್ರೇಟು. ಬಟ್ ತಿನ್ನೋವಾಗ ಸ್ವಲ್ಪ ಸ್ಲೋಲಿ ಕೂಲಾಗಿ ತಿನ್ನಬೇಕಾಗುತ್ತೆ. ಸಾರಿ ಫ್ರೆಂಡ್ಸ್, ಒಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾನು ಏನೋ ಅಂದ್ಕೊಂಡು ಬ್ಲಾಗ್ ಮಾಡಿದೆ, ಚೆನ್ನಾಗಿರಲಿ ಬ್ಲಾಗ್ ಅಂತ. ಬಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ರೀಸನ್ ಕೇಳಬೇಡಿ ಏನೋ ಇತ್ತ ಅಂತ. ಮನಸ್ಸಿಲ್ಲ ಅಂದರೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನನಗೆ ಏನೇನೋ ಬೇರೆ ಥರ ಎಲ್ಲ ಬ್ಲಾಗ್ ಮಾಡಬೇಕು, ಏನೇನೋ ಯಜಮಾನ್ರ ಮಧ್ಯಾಹ್ನ ಬರಬೇಕು, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಷ್ಟ ಆಗ್ತಿಲ್ಲ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಯಾಕೆ ಅಂತ ನನಗೆ ರೀಸನ್ ಎಲ್ಲ ಹೇಳೋಕ್ಕೆ ಇಷ್ಟ ಆಗೋಲ್ಲ. ನನಗೆಲ್ಲನೂ ಸೋಷಿಯಲ್ ಮೀಡಿಯಾಕ್ಕೆ ಹೇಳೋಕ್ಕೆ ಇಷ್ಟ ಆಗೋಲ್ಲ. ಅಷ್ಟೇ, ನನಗೆ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾನು ನೋಡಿಸ್ತೀನಿ ಈಗ ಸದ್ಯಕ್ಕೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಎಂಡ್ ಮಾಡ್ತೀನಿ. ಎಷ್ಟು ನಿಮಿಷ ಆಗಿದೆ ನನಗೆ ಗೊತ್ತಿಲ್ಲ. ಸೊ ಎಂಡ್ ಮಾಡ್ತೀನಿ ಅಷ್ಟೇ. ಅಕ್ಕಿ ಸೋಸಿದ್ವಿ, ತಾತಕ್ಕೆ ಸೊಪ್ಪೆ ಸಾರು, ದೋಸೆಗೆ ಅಂತ ನೆನೆಸಿದ್ದೆ, ಚಿಕನ್ ಸಾಂಬಾರು ಅಷ್ಟೇ. ನನಗೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ.
ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಿ ಅನಿಸುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗು. ಬುಧವಾರ ಲೀವ್ ಇತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ, ಈದ್ ಮಿಲಾದು. ಸೊ ಇವತ್ತು ಥರ್ಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರು ಸಮ್ ಕೆಲಸದ ಮೇಲೆ ಅವ್ರು ಬೆಳಗ್ಗೆ ಹೊಟ್ಟೋದ್ರು, ಬೇಗನೆ ಕರೆದುಬಿಟ್ಟಿದ್ರು ಅಂತ ಅವ್ರು ಕೆಲ್ಸಕ್ಕೆ ಹೋದರು. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋದಿತ್ತು. ದೇವಸ್ಥಾನ ಅಂತಲ್ಲ, ಎಲ್ಲೂ ನನಗೆ ಒಬ್ಬಳೇ ಹೋಗೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಒಂಥರ ಬೋರಿಂಗ್ ಥರ ಅನಿಸುತ್ತೆ. ನಾನು ಒಬ್ಬಳೇ ಸಿಂಗಲ್ ಆಗಿದ್ದೀನಿ, ನಾನು ಒಬ್ಬಳೇ ಅನ್ನೋ ಥರ ನಂಗೆ ಅನ್ಸುತ್ತೆ. ಕೆಲವರೆಲ್ಲ ಹೇಳ್ತಾರೆ ಸೋಲೋ ರೈಡ್ ಅಂತ. ಸೀರಿಯಸ್ಲಿ ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಕೆಲವೊಂದ್ಸಲಿ ಪರಿಸ್ಥಿತಿ ಒಬ್ಬಳೇ ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಹೋಗ್ತೀನಿ. ಬಟ್ ರಾಜೇಶ್ವರಿ ಅಮ್ಮನ ಕರೆದೆ, ಬರ್ತೀಯಾ ಅಂತ. ನಮ್ಮ ಮನೆ ಪಕ್ಕದ ಮನೆಯ ರಾಜೇಶ್ವರಿ ಆಂಟಿ ಅವರು ಫಸ್ಟು ಬರಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಬೇಗನೆ ಕೆಲಸ ಮುಗೀತು. ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ. ಸೊಪ್ಪು ಸಾಂಬಾರು, ಆಮೇಲೆ ಉಪ್ಪಿಟ್ಟು ಮಾಡಿದ್ದೆ. ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು, ಅವ್ರಿಗೆ ಪುಳಿಯೋಗರೆ ಕಲಿಸ್ಕೊಟ್ಟೆ ಹೋದರು. ಆಮೇಲೆ ನೀನು ಬರ್ತೀಯಾ ಅನ್ನೋ ಸ್ವಲ್ಪ ಲೇಟಾಗಿ ಹೋಗೋಣ, ಯಾಕಂದರೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಊಟ ಇರುತ್ತಂತೆ ಹೇಳ್ತಾ ಇದ್ರು ನಾವು ಹೋದಾಗೆಲ್ಲ. ಬಟ್ ನಾವು ಯಾವತ್ತೂ ಹೋಗಿಲ್ಲ. ಸರಿ, ಇವತ್ತು ಹೇಗಿದ್ರೂ ಹೋಗ್ತಾಯಿದ್ದೀನಿ. ನಮ್ಮ ಯಜಮಾನ್ರಂತೂ ಅಷ್ಟೊಂದು ಕ್ಯೂಲ್ಲಿ ನಿಲ್ಲುವಷ್ಟು ಅವ್ರಿಗೆ ಅಷ್ಟೊಂದು ಪೇಷನ್ಸೇ ಇಲ್ಲ, ಇರೋದು ಹೇಳ್ತೀನಿ. ಅವ್ರಿಗೆ ಊಟಕ್ಕೆ ಅಂತಲ್ಲ, ದರ್ಶನಕ್ಕೂ ಅವ್ರು ತುಂಬ ಕ್ಯೂಲ್ಲಿ ನಿಲ್ಲೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ. ಇನ್ನು ಊಟಕ್ಕೆ ಅಂದರೆ ಅಂತೂ ಸಾಧ್ಯನೇ ಇಲ್ಲ. ಮತ್ತು ಅವ್ರು ಇನ್ನೊಂದು ಬೆಳಗ್ಗೆ ಹೊತ್ತು ಯಾವಾಗಲೂ ಫ್ರೀ ಆಗಿರೋಲ್ಲ, ಬ್ಯುಸಿ ಇರ್ತಾರೆ. ಸರಿ, ಇವಾಗ ರಾಜೇಶ್ವರಮ್ಮ ಬಂದರೆ ಒಂದೇ ಸಲ ಇಬ್ಬರು ಹೋಗೋಣ, ದರ್ಶನ ಕೂಡ ಆದಂಗೆ ಆಗುತ್ತೆ, ದೇವ್ರ ಪ್ರಸಾದ ತಿನ್ಕೊಂಡು ಬರೋಣ ಅಂದ್ಕೊಂಡು ಕೇಳಿದೆ. ಬರ್ತೀನಿ ಬರ್ತೀನಿ ಅಂದ್ಕೊಂಡೇ ಇದ್ದರು. ನಾನು ಹೇಳಿದೆ, ನೀವು ಬರಲ್ಲ ಅಂತ ಅಂದರೆ ನಾನು ಬೇಗ ಒಬ್ಬಳೇ ಹೋಗಿ ಬಂದುಬಿಡ್ತೀನಿ, ನಾನು ಊಟಕ್ಕೆಲ್ಲ ಹೋಗಲ್ಲ. ನೀವು ಬರ್ತೀಯ ಅಂದರೆ ಊಟ ಮಾಡ್ಕೊಂಬರೋಣ ಅಂತ ಅಂದೆ. ಸರಿ, ಹಂಗಂಗೆ ಹೇಳ್ಕೊಂಡು ಕೊನೆಗೆ ಒಪ್ಕೊಂಡ್ರು. ಆಮೇಲೆ 11:30 ಹಂಗೆ ಬಿಟ್ವಿ. ಅಲ್ಲಿ ಹೋಗಿ ಬಸ್ ಹತ್ಕೊಂಡು ಹೋಗಿ ಊಟ ಮಾಡಿದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ. ನಿಮಿಷಾಂಬ ದೇವಸ್ಥಾನ ಇದೆ ಇಲ್ಲಿ ಸಂಗಮ್ ಸರ್ಕಲಲ್ಲಿ. ಅಲ್ಲಿ ಇದನ್ನು ಡಬಲ್ ಕ್ಯೂ ಇದೆ ಅಂತ ಹೇಳ್ಬೋದು, ಅಷ್ಟೊಂದು ಕ್ಯೂ ಇತ್ತು. ಹೋಗಿ ಊಟ ಗಿಟೆಲ್ಲ ಮಾಡಿಕೊಂಡು ಬಂದ್ವಿ. ಊಟಕ್ಕೆ ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತು. ಪ್ಲಸ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲಿಲ್ಲ. ಏನೇನು ಊಟ ಅಂದರೆ ಫಸ್ಟು ಸ್ವೀಟ್ ಪೊಂಗಲ್ಲು, ಪಲಾವು, ಅದಾದಮೇಲೆ ತಿಂದಮೇಲೆ ಮತ್ತೆ ಹೋಗಬೇಕು. ಅನ್ನ ಸಾಂಬಾರು ಮೊಸರನ್ನ ಇಷ್ಟಿರುತ್ತೆ. ನಂಗೆ ತುಂಬಾ ಫಿಲ್ ಆಗೋಯ್ತು. ಪ್ಲೀಸ್ ಅದಷ್ಟು ವೇಸ್ಟ್ ಮಾಡಬೇಡಿ. ಇನ್ನೊಂದು 2 ತುತ್ತು ತುಂಬ ಕಷ್ಟಪಟ್ಟು ತಿಂದಿದ್ದೀನಿ. ಸ್ವಲ್ಪ ಹಾಕಿಸ್ಕೊಂಡ್ರೂ ಪರವಾಗಿಲ್ಲ, ಹೋಟೆಲ್ ಜಾಗ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಸ್ಕೊಳ್ತೀನಿ. ಸೊ ಇವತ್ತಿನ ವಿಷಯ ಇಷ್ಟ ಆಯಿತು. ನಿನ್ನೆ ನಾನು ಯಾಕೆ ಅಳ್ತಾ ಇದೆ ಏನು ಅಂತಂದರೆ, ನಾನು ರೀಸನ್ ಏನು ಹೇಳೋಕ್ಕೆ ಹೋಗಲ್ಲ. ಬಟ್ ಒಂದು ಹೇಳಬೇಕನ್ನಿಸ್ತು ಅಂದರೆ, ಜೀವನ ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿದ್ದಂಗೆ ನಾಳೆ ಇರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಈ ನಿಮಿಷ ಇದ್ದಂಗೆ ನೆಕ್ಸ್ಟ್ ನಿಮಿಷ ಇರೋಲ್ಲ. ಸೊ ಅದನ್ನು ನಾನು ಮರ್ತು ಬಿಡ್ತೀನಿ. ಅದು ಕಳೆದು ಹೋದ ನೆನಪು ಅಂತಾರಲ್ಲ, ಹಾಗೆ ಒಂಥರ ಈ ಸಮಯ ಕಳೆದು ಹೋಗುತ್ತದೆ ಅಂತಾರಲ್ವ, ಅದೇ ಥರನೇ. ಸೊ ಬೇಜಾರಾಯಿತು. ಅದರಿಂದ ನಾನು ಅತ್ತೆ ಆಮೇಲೆ ನಾನು ಸರಿ ಹೋದೇ ಇಲ್ಲ ಅಂತಲ್ಲ, ಬಟ್ ಬೇಡ ಇನ್ನು ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಡೇ ಪಾಸಿಟಿವ್ ವೈಬ್ಸ್ ಆಗಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ನಾನು ಮಾಡಿದೆ. ಸೊ ನಾವು ಅಂದ್ಕೊಂಡಂಗಿರಲ್ಲ ಲೈಫು. ಒಂದೊಂದ್ಸಲಿ ಅನ್ಎಕ್ಸ್ಪೆಕ್ಟೆಡಾಗಿ ಬ್ಯಾಡ್ ಥಿಂಗ್ಸು ಆಗ್ಬೋದು, ಒಂದೊಂದ್ಸಲಿ ಅನ್ಎಕ್ಸ್ಪೆಕ್ಟೆಡಾಗಿ ಗುಡ್ ಥಿಂಗ್ಸು ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಎರಡೂ ಸಮ ಇರಬೇಕು ಅಂತಂದರೆ ಎರಡೂ ಕೂಡ ಇರಲೇಬೇಕು. ಸೊ ಇವತ್ತು ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ನೆನ್ನೆ ಹಾಗಿತ್ತು, ಅದಕ್ಕೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಶೇರ್ ಮಾಡ್ಕೊಂಡೆ ಅಷ್ಟೇ. ನಾನು ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಸೊ ಈಗ ಟೈಮು 1:15. ಇಷ್ಟು ಬೇಗ ಊಟನೇ ಮಾಡ್ತಿರಲ್ಲ. ಬಟ್ ಇನ್ನೂ ಲೇಟ್ ಆದರೆ ಇನ್ನೂ ಜನ ಕ್ರೌಡ್ ಆಗ್ತೇನೆ ಇದ್ರು ಅಂದ್ಬಿಟ್ಟು ನಾವು ಬೇಗನೆ ಹೋಗಿ ಬೇಗನೆ ಬಂದುಬಿಟ್ವಿ. ಸೊ ವಾಯ್ಸ್ ಕೇಳಿಸಿದೆ, ನೋಡಿಸ್ತೀನಿ. ರಾಯೇಶ್ವರಮ್ಮ ಎಲ್ಲಿ ಹೋಗ್ತಾ ಇದೆಯಾ? ಎರಡು ಪೋತಾವು ನಾವು. ಮಳೆ ಬರ್ತೈತೆ ನೋಡಾಗಲೇ, ಹೋಗ್ಲಿ ಬಿಸಿಲು. ಓಕೆ ಹಾಂ, ಫುಲ್ ಹೋಗ್ಬಿಡ್ತಲ್ಲ. ಚೆನ್ನಾಗಿತ್ತು ಊಟ. ಹೆಂಗಿತ್ತು ಊಟ ಹೆಂಗಿತ್ತು? ಚೆನ್ನಾಗಿತ್ತಲ್ಲ. ಏನೇನಿಂದು ಹಾಂ. ಸೊ ತುಂಬ ಚೆನ್ನಾಗಿತ್ತು. ಒಬ್ಬಳೇ ತಿನ್ನೋಕ್ಕೆ ಇದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾನು ರಾಜೇಶ್ವರಮ್ಮ ಇಬ್ಬರು ಹೋಗಿದ್ವಿ, ಊಟ ಬಂದ್ವಿ. ಯಾರೋ ನಿಯರ್ ಬೈ ಇದ್ದರೆ, ಯಾರು ಬ್ಯಾಂಗ್ಳೂರಲ್ಲಿ ಈ ಕಡೆ ಸುತ್ತಮುತ್ತ ಇದ್ದು ಹೋಗಿಲ್ಲ ಅಂದರೆ ಒನ್ಸ್ ಹೋಗಿ. ಬಟ್ ಆದರೆ ಆದಷ್ಟು ಒಂದು 12ಗೆ ಊಟ ಸ್ಟಾರ್ಟ್ ಆಗುತ್ತೆ ಅಂತ. 11:45 12ಗೆ ಇಲ್ಲ, ಪೇಷನ್ಸ್ ಇದ್ದರೆ ಪರವಾಗಿಲ್ಲ, 12 ಮೇಲೂ ಹೋಗಿ ವೆಯ್ಟ್ ಮಾಡ್ಬೋದು. ಬಟ್ ತುಂಬ ಕ್ರೌಡ್ ಇದೆ ಅಷ್ಟೇ. ಸೊ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡ್ಕೊಬಂದೆ. ಇವಾಗ ಏನಾದ್ರು ಅಲ್ಪ ಸ್ವಲ್ಪ ಇದ್ರೆ ಒಂದು ಸ್ವಲ್ಪ ಕೆಲಸ ಮಾಡಿ ನೀರು ಕೂಡ ಕುಡ್ದಿಲ್ಲ ಅಲ್ಲಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಸರಿನಾ? ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.